ಜೀವನ ಅವ್ರು ಬಂದು ಪ್ರದರ್ಶನ ನೋಡಿದ ಮೇಲೇ ನಾವು 40 ಜನ ಬದುಕ್ತೇವೆ ಒಂದು ವೃತ್ತಿ ರಂಗಭೂಮಿ ಅಂದರೆ ಒಂದು ಕಂಪ್ನಿಯಿಂದ. ಹೀಗಾಗಿ ನಮ್ಮ ಕರ್ನಾಟಕದಲ್ಲಿ ಟೋಟಲ್ ಆಗಿ ಇರೋದು ವೃತ್ತಿ ರಂಗಭೂಮಿ ಎಷ್ಟು ಮಮ್ಮ 26 ಕಂಪ್ನಿ ಅಂಥದ್ದು ನಶಿಸಿ ಹೋಗೋ ಸಂದರ್ಭ ಬಂದ್ಬಿಟ್ಟಿದೆ ಈಗ ಆಲ್ರೆಡಿ. ಆದ್ರೂ ಬೀಳುತ್ತಾ ಏಳುತ್ತಾ ಬೀಳುತ್ತಾ ಏಳುತ್ತಾ ಜೀವನ ಹಾಗೆ ನಡೆಸ್ತಾ ಇದ್ದೇವೆ. ಅಜ್ಜನ ಆಶೀರ್ವಾದ ಇನ್ನೂ ಕಲಾವಿದರ ಮೇಲೆ ಇದೆ. ಆ ಅಜ್ಜನ ಆಶೀರ್ವಾದ ಇರೋವರೆಗೂ ಈ ಕಲೆ ನಿರಂತರವಾಗಿ ಹೀಗೆ ನಡೀತಾನೆ ಇರುತ್ತೆ. ಮೇಡಮ್ ಇನ್ನೊಂದು ಕ್ವಶನ್, ನಿಮಗೆ ಗೌರ್ಮೆಂಟ್ಲಿಂದ ಯಾವ್ದಾರ ಸಹಾಯ ಸಹಕಾರ ಇದೆಯಾ? ಸರ್, ಗೌರ್ಮೆಂಟ್ ಕಡೆಯಿಂದ ನಮ್ಗೆ ಯಾವುದು ಸಹಕಾರ ಇಲ್ಲ. ಆದರೆ 60 ವರ್ಷ ಮೇಲ್ಪಟ್ಟು ವೃತ್ತಿ ರಂಗಭೂಮಿ ಕಲಾವಿದರೇ ಇರಲಿ ಅಥವಾ ಹವ್ಯಾಸಿ ಕಲಾವಿದರೇ ಇರಲಿ ಅವರಿಗೆ ಮಾಶಾಸನ ಅಂತ ಬರುತ್ತೆ. ಅವ್ರಿಗೆ ಜೀವಂತ ಇರೋವರೆಗೆ? ಹೌದು ಸರ್, ಅವರು ಜೀವಂತ ಇರೋವರೆಗೂ ಅವ್ರಿಗೆ ಮಾಶಾಸನ ಬರುತ್ತೆ. ಎಷ್ಟು ಕೊಡ್ಬೋದ್ರಿ ಮೇಡಮ್? ಸರ್, ಪ್ರತಿ ತಿಂಗಳು 2,000 ಈಗ ಮಾಡಿದ್ದಾರೆ. ಮೊದಲು 1,000 ಇತ್ತು, ಈಗ 2,000ಗೆ ಬಂದಿದೆ. ಓಕೆ, ಥ್ಯಾಂಕ್ ಯು ಮೇಡಮ್. ನಮ್ಮ ಒಂದು BM-TVಗೆ ಮತ್ತು ಕಾರ್ಮಿಕ ಕಲ್ಯಾಣಕ ಸುವರ್ಣ ನ್ಯೂಸ್ಗೆ ನೀವು ಧನ್ಯವಾದ ಸಲ್ಲಿಸಿದೆ. ಅದಕ್ಕಾಗಿ ನಾವು ನಿಮ್ಮನ್ನು ಧನ್ಯವಾದ ಸಲ್ಲಿಸ್ತೇವೆ. ನಿಮ್ಮ ಈ ಒಂದು ಕಲಾ ಮುಂದುವರಿಲಿ ಎಂಬುದಾಗಿ ನಾವು ಹಾರೈಸ್ತೇವೆ. ತುಂಬಾ ಧನ್ಯವಾದಗಳು. ಎಲ್ಲರೂ ಅಷ್ಟೇ ಕಲಾವಿದರಿಗೆ ಬೆಲೆ ಕೊಡಿ. ಕಲಾವಿದರ ಜೀವನ ಏನು ಅನ್ನೋದು ನಿಮಗೆ ಗೊತ್ತಿದೆ. ದಯವಿಟ್ಟು ಅವರಿಗೆ ಸಹಕಾರ ಮಾಡಿ. ಅದೇ ರೀತಿ ಮನೆಯಲ್ಲಿ ಕೂತು ನೋಡೋದಕ್ಕಿಂತ ನೀವು ಪ್ರತ್ಯಕ್ಷವಾಗಿ ನಮ್ಮ ಕಣ್ಣೆದುರಿಗೆ ನಮ್ಮ ಕಂಪ್ನಿಗೆ ಬಂದು ಟಿಕೆಟ್ ತೆಗೆದುಕೊಂಡು ನೋಡಿದರೆ ನಮ್ಮ ಜೀವನನೂ ಸಾಗುತ್ತೆ. ಇದು ಒಂದೇ ನಾನು ನಿಮ್ಮಲ್ಲಿ ಪಾಲ್ಗೊಂಡಿದ್ದಾರೆ. ಅವರ ನೇತೃತ್ವದಲ್ಲಿ ನಾವೆಲ್ಲರೂ ಕಲಾವಿದರು ಸೇರಿ ಅಜ್ಜನ ಆಶೀರ್ವಾದ ಪಡೆದುಕೊಂಡು ಪ್ರತಿ ವರ್ಷ ಅಜ್ಜನ ಸೇವೆ ಮಾಡಬೇಕೆಂಬುದೇ ನಮ್ಮ ಕಲಾವಿದರ ಉದ್ದೇಶವಾಗಿದೆ. ಆದ ಕಾರಣ ಈ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೇನೆ. ತಾವು ಬಂದಿದ್ದಕ್ಕೆ ತುಂಬಾ ನಮ್ಮ ವೃತ್ತಿ ರಂಗಭೂಮಿ ಕಲಾವಿದರ ಕಡೆಯಿಂದ ಪೂರಕವಾದ ಮಾಲೀಕರ ಸಂಘದ ಪರವಾಗಿ ಧನ್ಯವಾದಗಳನ್ನು ಕೋರ್ತಾ ಇದ್ದೀನಿ. ತಾವು ಎಲ್ಲಿಂದ ಬಂದಿರಿ ಮೇಡಮ್? ಸರ್, ನಾನು ಬಿಜಾಪುರಲ್ಲೇ ಇರೋದು. ನಾನು 20 ವರ್ಷ ಆಯ್ತು ವೃತ್ತಿ ರಂಗಭೂಮಿಯಲ್ಲಿ ಸೇವೆ ಸಲ್ಲಿಸ್ತಾ ಬಂದು. ಈ ರೀತಿಯಾಗಿ ಮೊದಲೆಲ್ಲ ಎಲ್ಲಿ ಮಾಡಿದ್ರಿ ಸರ್? ಮೊದಲೆಲ್ಲ ನಾವು ಅಜ್ಜರ ಪುಣ್ಯ ಸ್ಮರಣೆಯನ್ನು ಪ್ರತಿ ವರ್ಷ ಗದಗಲ್ಲಿ ಹೋಗಿ ಅಜ್ಜರ ಒಂದು ಆಶೀರ್ವಾದದೊಂದಿಗೆ ಅಲ್ಲಿ ಕಾರ್ಯಕ್ರಮಗಳನ್ನು ನಮ್ಮಿಂದ ಏನು ಸೇವೆ ಆಗುತ್ತೋ ಅದನ್ನೆಲ್ಲ ಮಾಡ್ಕೊತ ನಾನೇ ಅಂತಲ್ಲ ಸುಮಾರು ಬೇರೆ ಬೇರೆ ಊರಿಂದ ಎಲ್ಲ ಕಲಾವಿದರು, ಸಾವಿರಾರು ಕಲಾವಿದರು ಬಂದು ಅಲ್ಲಿ ಅಜ್ಜನ ಸೇವೆ ಮಾಡಿ ಹೋಗ್ತಾರೆ. ಅದೇ ರೀತಿ ನಮ್ಮ ಈ ಬಿಜಾಪುರ ಜಿಲ್ಲೆ ಪರವಾಗಿ ನಾವೇನು ಇಲ್ಲಿ ಯೋಗಾಪುರದಲ್ಲಿ ಒಂದು ತಂಡ ಮಾಡ್ಕೊಂಡ್ರೆ ಒಂದು ಸಂಘ ಮಾಡ್ಕೊಂಡಿದ್ದೇವೆ. ನಾವು ಪ್ರತಿ ವರ್ಷ ಅಜ್ಜನ ಸೇವೆಯನ್ನು ಈ ಕಂದಗಲ್ಲ ಹನುಮಂತರಾಯ ರಂಗಮಂದಿರದಲ್ಲಿ ನೆರವೇರಿಸ್ತಾ ಬಂದಿದ್ದೇವೆ. ಎಷ್ಟು ಜನ ಬಂದಿರಿ ನೀವು ಕಲಾವಿದರು? ಸರ್, ನಾವು ಸುಮಾರು ಇಲ್ಲಿ ವೃತ್ತಿ ರಂಗಭೂಮಿ ಕಲಾವಿದರೆ ಒಂದು 60ರಿಂದ ಹಿಡಿದು 70 ಜನ ಇದ್ದೇವೆ. ಆಮೇಲೆ ಸುತ್ತಮುತ್ತ ಒಂದು 100 ಜನ ಕಲಾವಿದರು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದಾರೆ. ಈ ಒಂದು ನಿಮ್ಮ ಕಲಾವಿದ ಈ ಒಂದು ಯೋಗದಲ್ಲಿ ಟೆಕ್ನಿಕಲ್ ಬಹಳಷ್ಟು ಬಂದಿದ್ದರಿಂದ ನಿಮ್ಮ ಒಂದು ಯಾವ ರೀತಿ ಕಲಾ ನಡೀತಾ ಇರ್ತದೆ ಎಂಬುದಾಗಿ? ಸರ್, ಈಗಿನ ಒಂದು ಪ್ರಕಾರ ಹೇಳಬೇಕಂತಂದ್ರೆ ವೃತ್ತಿ ರಂಗಭೂಮಿ ಕಂಪ್ನಿ ನಡೆಯೋದು ತುಂಬಾನೇ ಕಷ್ಟವಾಗಿದೆ. ಯಾಕಪ್ಪ ಅಂದ್ರೆ ನೀವು ನೋಡ್ತಾ ಇದ್ದೀರಿ ಯೂಟ್ಯೂಬ್ ಚಾನಲ್ ಅಂತ ಅದು ಇದು ಪ್ರೈವೇಟ್ ಚಾನಲ್ಗಳೆಲ್ಲ ಮಾಡಿಕೊಂಡು ನಮ್ಮ ನಾಟಕದ ರಂಗಭೂಮಿ ಇದು ಚಿತ್ರೀಕರಣವಾಗಿರೋದನ್ನು ಬಿಡುಗಡೆ ಮಾಡೋದಾಗಲಿ ಅಥವಾ ಬೇರೆ ಊರಿಗೆ ನಾವು ಹೋದ ತಕ್ಷಣ ಅಲ್ಲಿ ಪ್ರದರ್ಶನ ಮಾಡೋದಂಥ ನಾಟಕಗಳನ್ನೆಲ್ಲ ಯೂಟ್ಯೂಬ್ನಲ್ಲಿ ಬಿಡೋದ್ರಿಂದ ನಮಗೆ ತುಂಬ ಹೊಡೆತ ಆಗಿದೆ. ಯಾಕಂದರೆ ನೋಡೋಂಥ ಅಭಿಮಾನಿಗಳೇ ಮನೇಲಿ ಕುಂತು ನೋಡಿಬಿಟ್ರೆ ಕಲಾವಿದರು 40 ಜನ ಬದುಕು. ಓಕೆ, ಸ್ಟಾರ್ಟ್. ಸರ್, ಜಗನ್ನಾಥ್. ಇವತ್ತಿನ ಈ ಪಂಡಿತ ಪುಟ್ಟರಾಜ ಗವಾಯಿಗಳ 14ನೇ ಪುಣ್ಯ ಸ್ಮರಣೆ ನಾವು ಪ್ರತಿ ವರ್ಷವೂ ಮಾಡ್ತಾಯಿದ್ದೀವಿ. ಆದರೆ ಈಗ ಅನಾನುಕೂಲತೆಯಿಂದ ಹೋದ ವರ್ಷ ಪ್ರತಿ ವರ್ಷ ಅಂದರೆ 2 ವರ್ಷ ಮಾಡಿದ್ದಿಲ್ಲ. ಮತ್ತು ಎಲ್ಲ ಕಲಾವಿದರು ಒಗ್ಗಟ್ಟಾಗಿ ಇದೇ ಒಂದು ಬಿಜಾಪುರ ನಗರದಲ್ಲಿ ಯೋಗಾಪುರ ಕಾಲೋನಿಯಲ್ಲಿ 45 ಮನೆಗಳನ್ನು ಮಾಡಿ ನಾವೇ ಇಲ್ಲಿ ಒಂದು ಸಂಘಟನೆಯನ್ನು ಮಾಡಿ ಈ ಒಂದು ಪುಣ್ಯ ಸ್ಮರಣೆಯನ್ನು ಮಾಡಿದ್ದೀವಿ. ಆದರೂ ಸಹ ತಮ್ಮೆಲ್ಲರ ಆಶೀರ್ವಾದ, ಎಲ್ಲ ಕಲಾವಿದರ ಆಶೀರ್ವಾದ, ಅಜ್ಜವರ ಆಶೀರ್ವಾದ ಮೇರೆಗೆ ಈ ಸ್ಮರಣೆಯನ್ನು ಮಾಡಿದ್ದೀವಿ. ಇದು ನಮ್ಮದು ಅಂತ ಏನಿಲ್ಲ, ಎಲ್ಲ ಕಲಾವಿದರು ಒಗ್ಗಟ್ಟಾಗಿ ನಾವು ಮಾಡಿದ್ದು. ಎಲ್ಲರಿಗೂ ಕಲಾವಿದರಿಗೆ ಧನ್ಯವಾದಗಳನ್ನು ಹೇಳ್ತೀವಿ. ಚಾನಲ್ ಶುಭಾಶಯ ಹೇಳ್ರಿ, ಎಲ್ಲ 3 ಚಾನಲ್. ಅದರಂತೆ ಈ ಕಾರ್ಮಿಕ ಕಲ್ಯಾಣ ಕನ್ನಡ ನ್ಯೂಸ್ ಹಾಗೂ ಸುವರ್ಣ ಕರ್ನಾಟಕ ಕನ್ನಡ ನ್ಯೂಸ್ ಮತ್ತು BM-TV ಕನ್ನಡ ನ್ಯೂಸ್ ಚಾನಲ್ದವರಿಗೆ ಧನ್ಯವಾದಗಳನ್ನು ಕೋರ್ತಾ ಇದ್ದೇವೆ. ಯಾಕಂದರೆ ಈ ನಮ್ಮ ಪಂಡಿತ ಪುಟ್ಟರಾಜ ಗವಾಯಿಗಳ 14ನೇ ಪುಣ್ಯ ಸ್ಮರಣೋತ್ಸವ ಅಂಗವಾಗಿ ತಾವು ಇಲ್ಲಿಗೆ ಬಂದು ನಮ್ಮ ಕಲಾವಿದರಿಗೂ ಹಾಗೂ ಈ ಒಂದು ಕಾರ್ಯಕ್ರಮ ಜರುಗಲಿಕ್ಕೆ ತಮ್ಮ ಸಹಾಯವೂ ಕೂಡ ತುಂಬ ನಮಗೆ
ಬೇಕಾಗಿತ್ತು. ಅದೇ ರೀತಿ ನೀವು ನಡ್ಕೊಂಡಿದ್ದೀರಾ, ನಮಗೆ ಪ್ರೋತ್ಸಾಹನೂ ಕೊಟ್ಟಿದ್ದೀರಾ. ಇದೇ ಥರ ಪ್ರತಿ ವರ್ಷ ತಾವು ಬಂದು ಈ ನಮ್ಮ ಅಜ್ಜನ ಕಾರ್ಯಕ್ರಮಕ್ಕೆ ಭಾಗವಹಿಸಿ ಇಲ್ಲಿ ಕಾರ್ಯಕ್ರಮಕ್ಕೆ ಹೆಮ್ಮೆ ಕೊಡಬೇಕಂತ ನಿಮ್ಮಲ್ಲಿ ನಾನು ಮನಪೂರ್ವಕವಾಗಿ ಬೇಡ್ಕೊಳ್ತೇನೆ. ನನ್ನ ಹೆಸರು ಸ್ವಪ್ನ ಅಂತ, ನಾನು ವೃತ್ತಿ ರಂಗಭೂಮಿ ಕಲಾವಿದೆ. ಅಂದ ಹಾಗೆ ಇಲ್ಲಿ ಈಗ ನಾವು ಅಜ್ಜರದು 14ನೇ ಪುಣ್ಯ ಸ್ಮರಣೆ ವೃತ್ತಿ ರಂಗಭೂಮಿ ಎಲ್ಲ ಕಲಾವಿದರು ಯೋಗಾಪುರ ಸಂಘದಿಂದ ನಾವು ಈ ಕಾರ್ಯಕ್ರಮವನ್ನು ನಡೆಸ್ತಾ ಇದ್ದೇವೆ. ಪ್ರತಿ ವರ್ಷವೂ LB ಶೇಖ್ ಹಾಗೂ ಸಿದ್ದು ನಲವತ್ತಾಡವರು, ಶ್ರೀಧರ್ ಹೆಗಡೆ ಅವರು